ಹಲೋ ಗಾಯ್ಸ್, ನಮಸ್ತೆ. ಇವತ್ತಂತೂ ಮಮ್ಮಿ 2 ಹೆಲ್ತಿ ರೆಸಿಪೀಸ್ ಮಾಡಿ ತೋರಿಸ್ತಿದ್ದಾರೆ. ಅದೇನಪ್ಪ ಅಂದರೆ ರಾಗಿ ರೊಟ್ಟಿ, ಹುಚ್ಚೆಳ್ ಚಟ್ನಿ. ಇವೆರಡು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ 1 ಕಪ್ ರಾಗಿ ಹಿಟ್ಟು, 1/4 ಕಪ್ ಸಣ್ಣ ರವೆ, ಹೆಚ್ಚಿಟ್ಟಿರೋ ಮೆಂತ್ಯ, ಪಾಲಕ್, ಸಬ್ಬಕ್ಕಿ ಅಥವಾ ಸಬ್ಸಿಗೆ ಸೊಪ್ಪು, 1 ಕಪ್ ಕ್ಯಾರೆಟ್ ತುರಿ, 1 ಸ್ಪೂನ್ ತುರಿದಿರೋ ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಬಿಸಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಮುಚ್ಚಿಡೋಣ. ಎಣ್ಣೆ ಅಥವಾ ತುಪ್ಪ ಹಾಕಿ ಎಷ್ಟು ಸಾಫ್ಟ್ ಆಗಿ ಕೈಗೆ ಅಂಟದೇ ಇರೋ ಥರ ಬಂದಿದೆ, ನೀವೇ ನೋಡಿ. ಈಗ ಹುಚ್ಚೆಳ್ಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಕೊತ್ತಂಬರಿ, ಹುರಿಗಡಲೆ, ಕಾಯಿ ತುರಿ, ಹುಚ್ಚೆಳ್ಳು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿ ಬೇಕಾಗುತ್ತೆ. ಜಾರ್ಗೆ 1 ಕಪ್ಪು ಕಾಯಿ ತುರಿ, 2ರಿಂದ 3 ಸ್ಪೂನು ಹುಚ್ಚೆಳ್ಳು, 4ರಿಂದ 6 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 3-4 ಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಾದರೆ ನೀವು ಹಾಕೋಬೋದು. 1 ಸ್ಪೂನು ಹುರಿಗಡಲೆ, ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನೀರು ಹಾಕಿ ರುಬ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. 1 ಕಪ್ಪಿಗೆ ಹಾಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ರೊಟ್ಟಿ ಹೇಗೆ ತಟ್ಕೊಳ್ಳೋದಂತ ನೋಡೋಣ ಬನ್ನಿ. ಮಮ್ಮಿ ಇಲ್ಲಿ ಆಯಿಲ್ ಪ್ಯಾಕೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಬೇಕಿದ್ರೆ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ನಿಧಾನವಾಗಿ ತಟ್ಕೊಳ್ಳಿ. ಈಗ ಇದನ್ನು ತವ ಮೇಲೆ ಹಾಕಿ ಸುಟ್ಕೊಳ್ಳಿ. ನಾವಿಲ್ಲಿ ಆಯಿಲ್ ಹಾಕಿಲ್ಲ, ನೀವು ಬೇಕಿದ್ರೆ ಹಾಕೋಬಹುದು. ಆಯಿಲ್ ಬೇಡ ಅಂದರೆ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ಬೋದು. ಎಷ್ಟೇ ಅನ್ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ರು ಹೆಲ್ದಿ ಫುಡ್ ತಿಂತಿಲ್ವಲ್ಲ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೂ ಬಾಯಿ ರುಚಿ ಇರೋದಲ್ಲ ಅಂತಲೂ ಅನಿಸುತ್ತೆ. ಬಟ್ ನೀವು ಈ ಥರ ನಿಮಗೋಸ್ಕರ ಟೈಮ್ ಕೊಟ್ಕೊಂಡು ಹೆಲ್ದಿಯಾಗಿ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟ ಆಗುತ್ತೆ. ಇಲ್ಲಿ ರೊಟ್ಟಿ ಜೊತೆಗೆ ಚಟ್ನಿ ರೆಡಿಯಾಗಿದೆ. ನಾನಂತೂ ಮಮ್ಮಿ ಮಾಡಿಕೊಟ್ಟಿರೋ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್ ಬಾಯ್.